ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಓಕೆ ಇದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ದಿನ ಏನಾದರೂ ಅಡುಗೆ ಮಾಡ್ತಾ ಇರಬೇಕಲ್ವಾ. ಒಂದೇ ಥರ ಅಡುಗೆ ಮಾಡಿದರೆ ಯಾರೂ ತಿನ್ನಲ್ಲ. ದಿನಕ್ಕೊಂಥರ ಚೇಂಜ್ ಆಗಿ ಅಡುಗೆ ಮಾಡ್ತಾ ಇರ್ತೀವಲ್ವ. ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಾನು ಏನು ಮಾಡ್ತೀನಿ ಮನೆಯಲ್ಲಿ ಅದನ್ನು ನಾನು ರೆಕಾರ್ಡಿಂಗ್ ಮಾಡಿದ್ದನ್ನು ನಿಮಗೂ ತೋರಿಸ್ತಾ ಇರ್ತೀನಿ. ಇವತ್ತು ನಾನು ಸಿಂಪಲ್ಲಾಗಿ ಸೀಮೆ ಬದನೆಕಾಯಿ ಇದೆಯಲ್ವ ಫ್ರೆಂಡ್ಸ್, ಸೀಮೆ ಬದನೆಕಾಯಲ್ಲಿ ಗೊಜ್ಜು ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ 15ರಿಂದ 20 ನಿಮಿಷದೊಳಗೆ ಮುಗಿಸ್ಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ನಿಮಗೆ ತೋರಿಸೋಣ. ಹಾಗೆಯೇ ನಾನಿವತ್ತು ಕ್ಯಾರೆಟ್ ಮತ್ತು ಅಲಸಂಡೆ ಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ. ಅದ್ರ ಜೊತೆಗೆ 2 ಅಡುಗೆ ಬೇಕಲ್ವಾ. ಇನ್ನೊಂದು ಸೀಮೆ ಬದನೆಕಾಯಿ ಗೊಜ್ಜು ಮಾಡ್ತೀನಿ. ಹಾಗಾಗಿ ಇವತ್ತು ಸೀಮೆ ಬದನೆಕಾಯಿ ಗೊಜ್ಜನ್ನು ನಿಮಗೂ ತೋರಿಸೋಣ ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ. ಬನ್ನಿ, ಹಾಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಸೀಮೆ ಬದನೆಕಾಯಿ ಗೊಜ್ಜು ಮಾಡೋಕ್ಕೆ ನಾನು 2 ಸೀಮೆ ಬದನೆಕಾಯಿಯನ್ನು ಸಿಪ್ಪೆ ತೆಗಿಲಿಲ್ಲ, ಪೀಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. 2 ವಿಸಿಲ್ ಬರೆಸಿದರೆ ಅದು ಬೆಂದುಬಿಡತ್ತೆ, ಸಾಫ್ಟ್ ಇರುತ್ತಲ್ವ. ನೀವು ಸಿಪ್ಪೆ ತೆಗೆದು ಹಾಗೆ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಬೋದು, ಬೇಗ ಆಗತ್ತೆ ಅಂತ ನಾನು ಕುಕ್ಕರಲ್ಲಿ ಪೀಸ್ ಮಾಡಿ ಹಾಕಿ ಬೇಯಿಸಿ ಇಟ್ಟಿದ್ದೇನೆ. ಅದನ್ನು ಸಿಪ್ಪೆ ತೆಗಿತೀನಿ. ಈಗ ತೆಂಗಿನಕಾಯಿ ಬೇಕು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಬೇಕು, ಹುಣಸೆ ಹಣ್ಣಿನ ರಸ ಬೇಕು, ಹಾಗೆಯೇ ರುಬ್ಬಕ್ಕೆ 1/4 ಚಮಚ ಸಾಸಿವೆ ಬೇಕು, 2 ಈರುಳ್ಳಿನ ಆಮೇಲೆ ನಾವು ಗೊಜ್ಜು ಮಾಡಿದ ನಂತರ ಅದಕ್ಕೆ ಸಣ್ಣ ಹೆಚ್ಚಿ ಹಾಕಿ ಒಗ್ಗರಣೆ ಮಾಡಬೇಕು. ಹಾಗಾಗಿ ಇವಿಷ್ಟು ಸಾಮಾನು ಬೇಕಾಗಿರುವಂಥದ್ದು. ಈ ಕಡೆ ಗ್ಯಾಸ್ ಮೇಲೆ ಫ್ರೆಂಡ್ಸ್ ನಾನು ಶೇಂಗಾ ಬೀಜನ ಹುರಿಯೋಕ್ಕೆ ಇಟ್ಟಿದ್ದೀನಿ. ನೋಡಿ, ನಾವು ಮಧ್ಯೆ ನಮಗೇನಾದ್ರು ತಿನ್ಬೇಕನ್ಸತ್ತಲ್ವಾ, ಆವಾಗ ಶೇಂಗಾ ಬೀಜನ ತಿಂತಾ ಇರ್ತೀವಿ. ಹೊರಗಡೆಯಿಂದ ಅಂಗಡಿಯಿಂದ ಮೊದಲು ನಾನು ತರ್ತಾ ಇದ್ದೆ ಶೇಂಗಾ ಬೀಜನ. ಅದಕ್ಕೆ ತುಂಬ ಉಪ್ಪು ಹಾಕಿರ್ತಾರೆ. ಉಪ್ಪಾಗತ್ತೆ ಬಾಯಿ, ಮತ್ತು ಉಪ್ಪು ದೇಹಕ್ಕೆ ಜಾಸ್ತಿ ಹೋಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಶೇಂಗಾ ತಂದು ಅದನ್ನು ಈ ಐರನ್ ತವದಲ್ಲಿ ಸಣ್ಣ ಬೆಂಕಿ ಇಟ್ಟು ಹುರಿದು ಬಿಟ್ಟರೆ ತುಂಬ ಚೆನ್ನಾಗಾಗತ್ತೆ. ಸ್ವಲ್ಪ ಉಪ್ಪು ಸ್ಪ್ರಿಂಕಲ್ ಮಾಡಿ ನಾನು ಹುರಿದಿಟ್ಟು ಬಿಡ್ತೇನೆ. ಯಾವಾಗ ಬೇಕು ಆವಾಗ ಕುರುಮ್ ಅಂತ ತಿಂತ ಇರೋಕ್ಕೆ ತುಂಬ ಚೆನ್ನಾಗಾಗತ್ತೆ ಶೇಂಗಾ ಬೀಜ. ಹಾಗಾಗಿ ನಾನು ಹುರಿದಿಡ್ತಾ ಇದ್ದೇನೆ. ಒಟ್ಟೊಟ್ಟಿಗೆ ಎಲ್ಲ ಮಲ್ಟಿ ಟಾಸ್ಕ್, ಒಟ್ಟೊಟ್ಟಿಗೆ ಮಾಡ್ತಾ ಇರಬೇಕಲ್ವ ಕೆಲಸಗಳನ್ನು. ಆವಾಗ ನಮ್ಮ ಕೆಲಸನೂ ಬೇಗ ಆಗತ್ತೆ, ನಮಗೆ ಒಂದಷ್ಟು ಟೈಮೂ ಸಿಗತ್ತೆ. ಹಾಗೆಯೇ ಮಧ್ಯಾಹ್ನಕ್ಕೆ ಕ್ಯಾರೆಟ್ ಮತ್ತು ಅಲಸಂಡೆ ಕಾಳು ಹಾಕಿದ ಸಾಂಬಾರು ಮಾಡಿದ್ದೀನಿ. ನೋಡಿ, ಈಗ ಡೆಲ್ಲಿ ಕ್ಯಾರೆಟ್ ತುಂಬ ಸಿಗತ್ತಲ್ವಾ, ಹಾಗಾಗಿ ಕ್ಯಾರೆಟ್ ಮತ್ತು ಅಲಸಂಡೆ ಕಾಳು ಹಾಕಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ನೋಡಿದ್ರಲ್ವಾ. ಹಾಗೆಯೇ ಈ ಕಡೆ ಶೇಂಗಾ ಬೀಜ ಹುರಿತಾ ಇದ್ದೇನೆ. ಹಾಗೆ ಸೀಮೆ ಬದನೆಕಾಯಿದು ಗೊಜ್ಜು ಮಾಡ್ತೇನೆ. ಈಗ ಈ ಸೀಮೆ ಬದನೆಕಾಯಿಯನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಲ್ವ ಫ್ರೆಂಡ್ಸ್, ಇದನ್ನು ಬೇಯಿಸಿ ಇಟ್ಕೊಂಡ ನಂತರ ಹೀಗೆ ಕೈಯಲ್ಲಿ ಸಿಪ್ಪೆ ತೆಗಿಯೋಕ್ಕೆ ತುಂಬ ಸುಲಭಕ್ಕೆ ಬಂದುಬಿಡತ್ತೆ. ಇದು ಸುಲಭವಾಗಿ ನಾವು ಸಿಪ್ಪೆ ತೆಕ್ಕೊಂಡು ಬಿಡ್ಬೋದು, ಯಾವ ತಲೆ ಬಿಸಿನೇ ಇಲ್ಲ. ನೀವು ಮೊದಲೇ ಸ್ಕ್ರೇಪರಿಂದ ಸಿಪ್ಪೆ ತೆಕ್ಕೊಂಡು ಬೇಯಿಸ್ಕೊಳ್ಬೋದು. ನಾನು ಸಿಪ್ಪೆ ತೆಗೆದು ಈ ಥರ ಪಾತ್ರೆಗೆ ಹಾಕಿಡ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿ ಎಳೆ ಸೀಮೆ ಬದನೆಕಾಯಿ ಬರ್ತಾ ಇದೆ ನೋಡಿ. ಈಗ ಹೀಗೆ ಮುಟ್ಟಿದ್ರೆ ಸಾಕು, ನೀವು ಸಿಪ್ಪೆ ಪೂರ್ತಿ ಕಿತ್ತು ಬಂದುಬಿಡತ್ತೆ. ಏನು ಕಷ್ಟನೇ ಆಗಲ್ಲ ಸಿಪ್ಪೆ ತೆಗಿಯೋಕ್ಕೆ. ನೋಡಿ, ಒಂದು ಕಡೆ ಶೇಂಗಾ ಬೀಜ ಹುರಿತಾ ಇದ್ದೇನೆ, ಈ ಕಡೆ ಸೀಮೆ ಬದನೆಕಾಯಿ ಸಿಪ್ಪೆ ತೆಗಿತಾ ಅಲ್ಲಿ ನೋಡೋಕ್ಕೂ ಸುಲಭ ಆಗತ್ತೆ. ಏನಲ್ವಾ, ಯಾಕಾದರೂ ಈ ಹೊಟ್ಟೆ ಇದೆ ಅನ್ಸತ್ತಲ್ವ ಫ್ರೆಂಡ್ಸ್. ಒಂದೊಂದು ಸರ್ತಿ ಎಷ್ಟು ದಿನ ಬೆಳಿಗ್ಗೆದ್ರೆ ವೆರೈಟಿ ಮಾಡಬೇಕು. ನಾನು ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಹೆಲ್ದಿ ದೋಸೆ, ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಹಾಕಿ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ. ತಿಂಡಿ ಆಯಿತು. ಈಗ 10 ಗಂಟೆ ಆಗ್ತಾ ಇದೆ, ಇನ್ನು ಎಲ್ಲ ಕೆಲಸಗಳು ಬಾಕಿ ಇದೆ. ಅದರ ಮಧ್ಯದಲ್ಲಿ ಅಡುಗೆ ಮುಗಿಸ್ಕೊಂಡು ಬಿಟ್ಟರೆ ದೊಡ್ಡ ಕೆಲಸ ಆದಾಗಲ್ವಾ. ನಾನು ಅನ್ನ 12:30 ನಂತರ ಮಾಡ್ತೀನಿ. ಇವತ್ತು ಚಪಾತಿ ಏನೂ ಮಾಡಲ್ಲ, ಇವತ್ತು ಅನ್ನನೇ. ಹಾಗಾಗಿ ಅನ್ನಕ್ಕೆ ಕ್ಯಾರೆಟ್ ಮತ್ತು ಅಲಸಂಡೆ ಕಾಳು ಹಾಕಿದ ಹುಳಿ ಮಾಡಿದ್ದೀನಿ. ಹಾಗೆ ಸೀಮೆ ಬದನೆಕಾಯಿ ಗೊಜ್ಜು ಮಾಡ್ತೀನಿ. ನನ್ನ ಫ್ರೆಂಡು ಒಬ್ರು ಇವತ್ತು ಆದರೆ ಊಟಕ್ಕೆ ಬರ್ತೀನಿ ಅಂದಿದ್ದಾರೆ. ಹಾಗಾಗಿ ಸ್ವಲ್ಪ ಸಾಂಬಾರೆಲ್ಲ ಜಾಸ್ತಿನೇ ಮಾಡಿಬಿಟ್ಟೆ.
ಬರಬಹುದು. ಇನ್ನು ಫೋನ್ ಬರಲಿಲ್ಲ ಅವರದ್ದು. ಬರ್ತೇನೆ ಅಂತ ನಿನ್ನೆ ಹೇಳಿದ್ದಾರೆ, ನೋಡೋಣ. ಬರ್ತಾರೆ ಅಂದರೆ ಪುನಃ ಇನ್ನೊಂದೇನಾದರೂ ಅಡುಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಸಿಪ್ಪೆ ತೆಗೆದು ಇಟ್ಕೊಂಡ್ಬಿಟ್ಟೆ. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಹಾಗೆ ಅರ್ಧ ಚಮಚ ಹಸಿ ಸಾಸಿವೆ, ನೋಡಿ ಹಸಿ ಸಾಸಿವೆ ಇಷ್ಟು ಹಾಕಿಬಿಟ್ಟು ಸ್ಮೂತಾಗಿ ರುಬ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನೈಸಾಗಿ ರುಬ್ಕೊಂಡು ಬಂದೆ. ಇದನ್ನೊಂದು ಸೈಡಿಗೆ ಇಟ್ಕೊಂಡು ಈಗ ಇಲ್ಲಿ ಸೀಮೆ ಬದನೆಕಾಯಿ ಇದೆಯಲ್ವಾ, ಇದನ್ನು ಮ್ಯಾಶರಲ್ಲಿ ನೀವು ಮ್ಯಾಶ್ ಮಾಡಿದ್ರೂ ಆಗತ್ತೆ, ಇಲ್ಲ ಕೈಯಲ್ಲಿ ಕಿವುಚಿ ಬಿಟ್ಟರೆ ಅದೆಲ್ಲ ಸಾಫ್ಟ್ ಆಗಿಬಿಡತ್ತೆ. ನಾವು ಬದನೆಕಾಯಲ್ಲೂ ಗೊಜ್ಜು ಇದೇ ಥರ ಮಾಡ್ತೀವಲ್ವ, ಹೀಗೆ ಮಾಡಿಬಿಟ್ಟು ಈಗ ಈ ಮಸಾಲೆ ಹಾಕಿ ಮೊಸರು ಹಾಕಿ ಒಗ್ಗರಣೆ ಕೊಟ್ಟರೆ ನೀವು ಮೊಸರು ಬಜ್ಜಿ ಆಗತ್ತೆ. ಈಗ ನೀವು ಇದನ್ನು ಸೀಮೆ ಬದನೆಕಾಯಿಯನ್ನು ಮ್ಯಾಶ್ ಮಾಡಿ ನಾವಿದಕ್ಕೆ ಈ ರುಬ್ಬಿದ ಮಸಾಲೆ ಹಾಕಿ ಹುಣಸೆ ಹಣ್ಣಿನ ರಸ ಕಿವುಚಿ ಹಾಕ್ತೇವೆ, ಆವಾಗ ಇದು ಗೊಜ್ಜಾಗತ್ತೆ. ಮೊಸರು ಹಾಕಿದರೆ ಮೊಸರು ಬಜ್ಜಿ ಆಗತ್ತೆ. ಆ ಥರ ಎಲ್ಲ ವೇರಿಯೇಷನ್ಸು ನಾವೇ ಮಾಡ್ಕೊಳ್ಳುವಂಥದ್ದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲವೂ ಅಷ್ಟೇ. ಈಗ ನಾನು ಕಿವುಚಿದೆ, ಇದಕ್ಕೆ ಮಸಾಲೆನ ಬೆರೆಸ್ತೀನಿ ನಾನು. ಇದು ಖಾರ ಇದ್ದರೆ ತುಂಬ ಟೇಸ್ಟಾಗಿ ಬರುತ್ತೆ. ನಾನಂತೂ ಸ್ವಲ್ಪ ಬಾಯಿ ರುಚಿನೂ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಇವತ್ತು ಖಾರ ಮಾಡ್ತೀನಿ, ತುಂಬ ರುಚಿಯಾಗತ್ತೆ ತಿನ್ನೋಕ್ಕೆ. ಹುಣಸೆ ಹಣ್ಣು ನೀರು ಹಾಕಿ ಇಟ್ಕೊಂಡಿದ್ದೀವಲ್ವಾ, ಇದನ್ನು ಕಿವುಚಿ ಬಿಟ್ಟು ಇದರ ರಸನ ನಾನು ಆ್ಯಡ್ ಮಾಡ್ತೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ವಲ್ವಾ, ಇದಕ್ಕೀಗ ಒಂದು ಒಳ್ಳೆ ಕರಿಬೇವು, ಹಿಂಗೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಎಲ್ಲ ಹಾಕಿ ನಾವೊಂದು ಒಗ್ಗರಣೆ ಮಾಡೋಣ ಬನ್ನಿ. 1 ಚಮಚ ಎಣ್ಣೆ ಹಾಕಿದೆ, ಬಿಸಿಯಾಗಲಿ. ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ಸಾಸಿವೆ ಆ್ಯಡ್ ಮಾಡಿದೆ ನಾನು, ಜೊತೆಗೆ ಜೀರಿಗೆ ಆ್ಯಡ್ ಮಾಡಿದೆ, ಕರಿಬೇವು, ಇಂಗು ಚೆನ್ನಾಗಿ ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ನಿಮ್ಮ ಇಷ್ಟ. ಬಟ್ ಅರಿಶಿನ ಪುಡಿ ಆರೋಗ್ಯಕ್ಕೂ ಒಳ್ಳೆಯದು, ಅದಕ್ಕೆ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ತೀನಿ. ಒಳ್ಳೆ ಕಲರು ಕೊಡುತ್ತೆ. ಇಂಗು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಒಗ್ಗರಣೆಗೆ ರುಚಿನೂ ಕೊಡುತ್ತೆ ಅದು. ಅದಕ್ಕೆ ಇಂಗನ್ನು ಜಾಸ್ತಿ ಆ್ಯಡ್ ಮಾಡಿ. ಈಗ ಒಗ್ಗರಣೆ ರೆಡಿ ಆಯ್ತಲ್ವಾ, ಈಗ ಒಗ್ಗರಣೆನ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಸೌಟಿಗೊಂಚೂರು ನೀರು ಹಾಕಿಬಿಟ್ರೆ ಒಗ್ಗರಣೆ ರೆಡಿ ಆಯಿತು. ನೀವು ತಿಕ್ನೆಸ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಈಗ ಇದಕ್ಕೆ ನಾವು ನೋಡಿ ಕಟ್ ಮಾಡಿಕೊಂಡಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟರೆ ಸೂಪರ್ ಆಗಿರುವಂತಹ ಸೀಮೆ ಬದನೆಕಾಯಿ ಗೊಜ್ಜು ರೆಡಿಯಾಗತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಸೀಮೆ ಬದನೆಕಾಯಿ ಗೊಜ್ಜು ರೆಡಿ. ಆವಾಗಲೇ ಹೇಳಿದ್ನಲ್ಲ, ಹುಣಸೆ ಹಣ್ಣು ಬದಲು ಮೊಸರು ಹಾಕಿಬಿಟ್ರೆ ಮೊಸರು ಬಜ್ಜಿನೂ ರೆಡಿ ಆಗಿಬಿಡತ್ತೆ. ಅದಕ್ಕೂ ಅಷ್ಟೇ, ಈ ಥರ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿ ಒಂದು ಒಗ್ಗರಣೆ, ಇಂಗಿನ ಒಗ್ಗರಣೆ ಕೊಟ್ಬಿಟ್ರೆ ಮೊಸರು ಬಜ್ಜಿನೂ ರೆಡಿ. ಇದು ನಾನಿವತ್ತು ಸೀಮೆ ಬದನೆಕಾಯಿ ಗೊಜ್ಜು ಮಾಡಿದೆ. ನೋಡಿ ನೀವೆಲ್ಲರೂ, ತುಂಬ ಟೇಸ್ಟಿಯಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.